ಶ್ರೀ ಸತ್ಯನಾರಾಯಣ ಸ್ವಾಮಿಯ ರಥಕಥೆಯ 3ನೇ ಅಧ್ಯಾಯ. ಮಹಾವಿಷ್ಣುವು ನಾರದನನ್ನು ಕುರಿತು, ಪುನಃ ಶ್ರೀ ಸತ್ಯನಾರಾಯಣ ರಥ ಮಹಾತ್ಮೆಯನ್ನು ಹೇಳುತ್ತೇನೆ, ಕೇಳುವಂತವನಾಗು. ಪೂರ್ವದಲ್ಲಿ ಉಲ್ಕಾಮುಕನೆಂಬ ರಾಜನಿದ್ದನು. ರಾಜನಿಗೆ ಸಂತಾನವಿರಲಿಲ್ಲ. ಆತನು ಪ್ರತಿ ದಿವಸವೂ ದೇವಾಲಯಕ್ಕೆ ಹೋಗಿ ದೇವತಾರಾಧನೆಯನ್ನು ಮಾಡಿ ಬ್ರಾಹ್ಮಣರಿಗೆ ದ್ರವ್ಯವನ್ನು ದಾನ ಮಾಡಿ ಸಂತೋಷಪಡಿಸುತ್ತಿದ್ದನು. ಒಂದು ಸಮಯದಲ್ಲಿ ರಾಜನು ಮತ್ತು ಆತನ ಪತ್ನಿ ಭದ್ರಶೀಲೆಯು ನದಿ ತೀರದಲ್ಲಿ ಸತ್ಯನಾರಾಯಣ ವ್ರತವನ್ನು ಮಾಡುತ್ತಿದ್ದರು. ಆ ಸಮಯದಲ್ಲಿ ಅಲ್ಲಿಗೆ ಒಬ್ಬ ವರ್ತಕನು ವ್ಯಾಪಾರಕ್ಕೋಸ್ಕರ ಹಡಗಿನಲ್ಲಿ ಆಭರಣಗಳನ್ನು ತುಂಬಿಕೊಂಡು ಸಮುದ್ರ ಮಾರ್ಗವಾಗಿ ಬಂದನು. ಹಡಗನ್ನು ದಡದಲ್ಲಿ ಬಿಟ್ಟು ರಾಜನ ದರ್ಶನಕ್ಕಾಗಿ ಬಂದವನು ರಥವನ್ನು ಮಾಡುತ್ತಿರುವ ರಾಜನನ್ನು ಕಂಡು ವಿನಯದಿಂದ ಕೈ ಮುಗಿದು, ರಾಜನೇ, ಶ್ರದ್ಧಾಭಕ್ತಿಯಿಂದ ನೀವು ಮಾಡುತ್ತಿರುವ ವ್ರತ ಯಾವುದು? ಆ ವಿಷಯವನ್ನು ದಯೆಯಿಂದ ನನಗೆ ಹೇಳಬೇಕೆನ್ನಲು. ಆಗ ರಾಜನು ವ್ಯಾಪಾರಿಯನ್ನು ಕುರಿತು, ನನಗೆ ಸಂತಾನವಿಲ್ಲದ ಕಾರಣ ಬಂಧುಗಳಿಂದೊಡಗೂಡಿ ಸಕಲ ಇಷ್ಟಾರ್ಥಗಳನ್ನು ಕೊಡುವ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡುತ್ತಿರುವೆನೆನ್ನಲು. ಎಲೈ ರಾಜನೇ, ನನಗೂ ಸಂತಾನವಿಲ್ಲದ ಕಾರಣ ಈ ವ್ರತ ಪ್ರಭಾವದಿಂದ ಸಂತಾನ ಉಂಟಾದರೆ ಆಗ ಈ ವ್ರತವನ್ನು ಮಾಡುತ್ತೇನೆಂದು ಆ ರಾಜನಿಂದ ವ್ರತ ವಿಧಾನವೆಲ್ಲ ತಿಳಿದುಕೊಂಡು ವ್ಯಾಪಾರದಿಂದ ಹಿಂತಿರುಗಿ ಬಹು ಸಂತೋಷದಿಂದ ಮನೆಯನ್ನು ಸೇರಿ ಸಂತಾನಪ್ರದವಾದ ಶ್ರೀ ಸತ್ಯನಾರಾಯಣ ವ್ರತದ ಮಹಾತ್ಮೆ ಎಲ್ಲವನ್ನೂ ತನ್ನ ಹೆಂಡತಿಯಾದ ಲೀಲಾವತಿಗೆ ಹೇಳಿ, ನಮಗೆ ಸಂತಾನ ಪ್ರಾಪ್ತಿಯಾದರೆ ಆಗ ಸತ್ಯನಾರಾಯಣ ವ್ರತವನ್ನು ಮಾಡೋಣ ಎಂದು ಹೇಳಿದಳು. ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪ್ರಭಾವದಿಂದ ಲೀಲಾವತಿಯು ಆ ದಿನದಿಂದಲೇ ಗರ್ಭವನ್ನು ಧರಿಸಿ 10ನೇ ತಿಂಗಳಲ್ಲಿ ಒಂದು ಹೆಣ್ಣು ಮಗುವನ್ನು ಪಡೆದಳು. ಆ ಕನ್ಯಾಮಣಿ ದಿನದಿನಕ್ಕೂ ವೃದ್ಧಿಯನ್ನು ಪಡೆಯುತ್ತಾ ಕಲಾವತಿ ಎಂದು ನಾಮಕರಣ ಮಾಡಲ್ಪಟ್ಟಳು. ಆಗ ಲೀಲಾವತಿ ತನ್ನ ಪತಿಯನ್ನು ಕುರಿತು, ಪೂರ್ವದಲ್ಲಿ ಸಂಕಲ್ಪಿಸಿದ ಶ್ರೀ ಸತ್ಯನಾರಾಯಣ ವ್ರತವನ್ನು ಮಾಡೋಣ ಎಂದು ಕೇಳಿದಾಗ ವರ್ತಕನು ಮಗಳ ಮದುವೆ ಸಮಯದಲ್ಲಿ ಮಾಡೋಣ ಎಂದು ಹೆಂಡತಿಯನ್ನು ಸಮಾಧಾನಪಡಿಸಿ ವ್ಯಾಪಾರಕ್ಕಾಗಿ ಹೊರಟು ಹೋದರು. ಮತ್ತೆ ಅನೇಕ ವರ್ಷಗಳು ವ್ಯಾಪಾರವನ್ನು ಮಾಡಿ ಬರುವಷ್ಟರಲ್ಲಿ ಕಲಾವತಿಯು ಮದುವೆ ವಯಸ್ಸಿಗೆ ಬಂದಿರುತ್ತಾಳೆ. ಮಗಳನ್ನು ನೋಡಿದ ವ್ಯಾಪಾರಿಯು ತನ್ನ ನೆಂಟರೊಡನೆ ಆಲೋಚಿಸಿ ಅವರ ಧರ್ಮ ಪದ್ಧತಿಯಂತೆ ಮಗಳ ವಿವಾಹಕ್ಕಾಗಿ ವರನನ್ನು ಹುಡುಕಿಕೊಂಡು ಬರುವಂತೆ ಸೇವಕರನ್ನು ಕಳುಹಿಸಿದನು. ಸೇವಕರು ಕಾಂಚನವೆಂಬ ಪಟ್ಟಣದ ಒಬ್ಬ ವರ್ತಕನ ಕುಮಾರನನ್ನು ಕರೆತಂದರು. ಗುಣಾಢ್ಯನಾಗಿ ಸುಂದರನಾಗಿಯೂ ಬಾಲನಾಗಿಯೂ ಇರುವ ಆ ವರನನ್ನು ನೋಡಿ ಆನಂದಭರಿತನಾಗಿ ವರನಿಗೆ ತಮ್ಮ ಮಗಳನ್ನು ಧಾರೆ ಎರೆದುಕೊಟ್ಟನು. ಧನಮದದಿಂದ ಕೂಡಿದ ವರ್ತಕನು ವಿವಾಹ ಕಾಲದಲ್ಲೂ ವ್ರತವನ್ನು ಮಾಡಲಿಲ್ಲ. ಇದರಿಂದ ಸ್ವಾಮಿಗೆ ಅವನಲ್ಲಿ ಕೋಪ ಉಂಟಾಯಿತು. ಆ ಬಳಿಕ ವ್ಯಾಪಾರದಲ್ಲಿ ಬುದ್ಧಿಶಾಲಿಯಾದ ಆ ವರ್ತಕನು ಅಳಿಯನಿಂದೊಡಗೂಡಿ ವ್ಯಾಪಾರಕ್ಕಾಗಿ ಹೊರಟು ರತ್ನಸಾರವೆಂಬ ಪಟ್ಟಣದ ಬಳಿ ಶ್ರೀಮಂತನಾದ ಅಳಿಯನೊಡನೆ ವ್ಯಾಪಾರ ಮಾಡುತ್ತಿದ್ದನು. ಒಂದು ದಿನ ಆ ಪಟ್ಟಣದ ಒಡೆಯನಾದ ಚಂದ್ರಕೇತುವೆಂಬ ರಾಜೇಂದ್ರನ ಅರಮನೆಯನ್ನು ಕುರಿತು ಇವರಿಬ್ಬರೂ ಹೋಗುತ್ತಿರಲು ಆ ಕಾಲದಲ್ಲಿ ಮಾಡಿದ ಸಂಕಲ್ಪವನ್ನು ಮರೆತ ಆ ವರ್ತಕನನ್ನು ನೋಡಿ ಶ್ರೀ ಸತ್ಯನಾರಾಯಣ ಸ್ವಾಮಿಯು, ಎಲೈ ವರ್ತಕನೇ, ನಿನಗೆ ಸಹಿಸಲಶಕ್ಯವಾದ ಬಹು ದುಃಖ ಶೋಕಾದಿಗಳು ಉಂಟಾಗಲಿ ಎಂದು ಶಾಪವನ್ನಿಟ್ಟನು. ಆ ಶಾಪದ ಪ್ರಭಾವ ಆ ರಾಜ್ಯದ ರಾಜನ ಅರಮನೆಯಲ್ಲಿ ಕಳ್ಳರು ನುಗ್ಗಿ ರಾಜದ್ರವ್ಯವನ್ನು ಕದ್ದು ವರ್ತಕರಿರುವ ಪ್ರದೇಶದಲ್ಲಿ ರಾಜದ್ರವ್ಯವನ್ನು ಇಟ್ಟು ಕಣ್ಣಿಗೆ ಕಾಣದ ಹಾಗೆ ಓಡಿ ಹೋದರು. ಆಗ ರಾಜಸೇವಕರು ಕಳ್ಳರನ್ನು ಹುಡುಕುತ್ತಾ ಬಂದು ಈ ವರ್ತಕರ ಬಳಿ ರಾಜಧನ ಇರುವುದನ್ನು ಕಂಡು ಇವರೇ ಕಳ್ಳರೆಂದು ಅವರೀರ್ವರನ್ನೂ ಹಗ್ಗಗಳಿಂದ ಕಟ್ಟಿ ರಾಜನ ಸಮೀಪಕ್ಕೆ ಕರೆತಂದರು. ವರ್ತಕರಿಬ್ಬರೂ ವಿಚಾರಣೆ ಇಲ್ಲದೇನೆ ಕಾರಾಗೃಹದಲ್ಲಿ ಇರಿಸಲ್ಪಟ್ಟರು. ಇದಲ್ಲದೆ ಸ್ವಾಮಿಯ ಶಾಪದಿಂದ ವರ್ತಕರ ಮನೆಯಲ್ಲಿ ದ್ರವ್ಯವೆಲ್ಲವೂ ಕಳ್ಳರಿಂದ ಅಪಹರಿಸಲ್ಪಟ್ಟಿತು. ವರ್ತಕರ ಭಾರ್ಯೆಯರು ಹಸಿವು ಬಾಯಾರಿಕೆಗಳಿಂದ ಆಹಾರವನ್ನು ಮನೆಗಳಲ್ಲಿ ಭಿಕ್ಷೆ ಬೇಡುತ್ತಿದ್ದರು. ಒಂದು ದಿನ ಕಲಾವತಿಯು ಹಸಿವಿನ ಬಾಧೆಯಿಂದ ಒಬ್ಬ ಬ್ರಾಹ್ಮಣನ ಮನೆಗೆ ಭಿಕ್ಷೆಗೆ ಹೋದಳು. ಅಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡುತ್ತಿದ್ದರು. ಪೂಜೆಯಾಗುವವರೆಗೂ ಅಲ್ಲಿಯೇ ಇದ್ದು ಸ್ವಾಮಿಯನ್ನು ಹರಿಸಿಕೊಂಡು ಪ್ರಸಾದವನ್ನು ಭಕ್ಷಿಸಿ ತಾಯಿಗೂ ಪ್ರಸಾದವನ್ನು ತೆಗೆದುಕೊಂಡು ತಡವಾಗಿ ತನ್ನ ಮನೆಗೆ ಬಂದಳು. ತಾಯಿಯು ಕಲಾವತಿಯನ್ನು ಕಂಡು, ಮಗಳೇ, ಏತಕ್ಕಾಗಿ ಇಷ್ಟು ತಡ ಎಂದು ಕೇಳಲು, ಕಲಾವತಿಯು ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಸತ್ಯನಾರಾಯಣ ವ್ರತವನ್ನು ಮಾಡುತ್ತಿದ್ದರು. ವ್ರತ ಮುಗಿಯವರೆಗೂ ಅಲ್ಲಿಯೇ ಇದ್ದು ಪ್ರಸಾದವನ್ನು ತಂದೆನು ಎಂದು ಹೇಳಿದ ಮಗಳ ಮಾತನ್ನು ಕೇಳಿ ವ್ರತವನ್ನು ತಾನೂ ಮಾಡಲು ಯತ್ನಿಸಿ ಬಂಧುಗಳಿಂದೊಡಗೂಡಿ ಸತ್ಯನಾರಾಯಣ ವ್ರತವನ್ನು ಮಾಡಿದರು.
ಎಲೈ ಸ್ವಾಮಿಯೇ, ನನ್ನ ಪತಿಯ ಅಪರಾಧವನ್ನು ಕ್ಷಮಿಸು. ಅವರು ಮತ್ತು ಅಳಿಯ ಕ್ಷೇಮವಾಗಿ ಹಿಂದಿರುಗಿ ಬರುವಂತೆ ಅನುಗ್ರಹಿಸಬೇಕೆಂದು ಬೇಡಿಕೊಂಡರು. ಸಂತುಷ್ಟನಾದ ಸತ್ಯನಾರಾಯಣ ಸ್ವಾಮಿಯು ಚಂದ್ರಕೇತು ಎಂಬ ರಾಜನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ಎಲೈ ರಾಜನೇ, ನೀನು ಬಂಧನದಲ್ಲಿಟ್ಟಿರುವ ವರ್ತಕರು ಅವರ ದವ್ಯದೊಡನೆ ಬಿಡಲ್ಪಡಲಿ, ಇಲ್ಲದಿದ್ದರೆ ರಾಜ್ಯ ಧನ ಪುತ್ರ ಸಮೇತನಾದ ನಿನ್ನನ್ನು ನಾಶ ಮಾಡುತ್ತೇನೆಂದು ಹೇಳಿ ಅಂತರ್ಧಾನನನ್ನು ಹೊಂದಿದನು. ಆ ಮಾರನೇ ದಿವಸ ರಾಜನು ಬಂಧಿಸಿರುವ ವರ್ತಕರನ್ನು ಬಿಡುಗಡೆ ಮಾಡಿ ಅವರ ದ್ರವ್ಯಕ್ಕೆ 2ರಷ್ಟು ದ್ರವ್ಯವನ್ನು ಕೊಟ್ಟು ಸಂತೋಷದೊಡನೆ ನಿಮ್ಮ ಸ್ಥಳಕ್ಕೆ ಹೋಗಿ ಬನ್ನಿ ಎನ್ನಲು ವರ್ತಕರು ರಾಜನಿಗೆ ನಮಸ್ಕಾರವನ್ನು ಮಾಡಿ ಸ್ವಗ್ರಾಮವನ್ನು ಕುರಿತು ತೆರಳಿದರೆಂದಿಗೆ ಮಹಾವಿಷ್ಣುವು ನಾರದರಿಗೆ ಹೇಳಿದರು ಎಂಬಲ್ಲಿಗೆ ವ್ರತಕಥೆಯ 3ನೇ ಅಧ್ಯಾಯವು ಮುಗಿಯಿತು.